ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ಬೇಡ. ಹೀಗಿದ್ದಾಗ ಮತ್ತು ಇನ್ನು ರೈತರಿಗೆ ಇನ್ನೇನು ಸಹಕಾರ ಮಾಡ್ತಾರೆ ಅವರು? ಏನೇನು ಮಾಡಿಲ್ಲ, ಇನ್ನು ಮಾಡೋದು ಇಲ್ಲ ಅವರು. ಬಿ ಜೆ ಪಿನ 100% ಕಿತ್ತು ಒಗಾಸಲೇಬೇಕು ದೇಶದಾಗೆ ಅಂತ ಹೇಳಿ ಜನನೇ ತಮ್ಮ ಸ್ವಯಂ ಪ್ರೇರಿತವಾಗಿ ತೀರ್ಮಾನ ತಗೊಂಡು. ಸರ್ ನಮಸ್ತೆ. ಅಷ್ಟೇ. ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಪ್ಪ ಕುಗ್ವೆ. ಕೂಗ್ವೆ ಅವರು. ಸರ್, ಏನು ಕಳೆದ ಬಾರಿ 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಭರವಸೆಗಳು ಕೊಡ್ತಾರೆ. ಉದ್ಯೋಗಗಳು ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳು ಕೊಡ್ತೀನಿ ಅಂತ ಈ ರೀತಿಯ ಒಂದಷ್ಟು ಭರವಸೆಗಳ ಮೂಲಕ ಅಧಿಕಾರಕ್ಕೆ ಬಂದವರು. ಇವತ್ತು ಯಾವ್ಯಾವ ಭರವಸೆಗಳು ಈಡೇರಿದ್ದಾವೆ ಸರ್? ಅಲ್ಲ, ಅವ್ರಿಗೆ ಭರವಸೆಗಳು ಯಾವುದೇ ಈಡೇರಿಲ್ಲ. ಏನು ಎಂಥದ್ದಿಲ್ಲ. ಯುವ ಜನರಿಗೆ ಧರ್ಮದ ಅಮಲು ಹಚ್ಚಿ ವೋಟ್ ಬ್ಯಾಂಕಿಗೆ ಏನು ಬೇಕು ಅಷ್ಟು ಮಾಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಜನರಿಗೆ ಏನೇನು ಉಪಯೋಗ ಮಾಡ್ತಾಯಿಲ್ಲ. ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಅಲ್ಲಿ ಡೆಲ್ಲಿಯಲ್ಲಿ ವರ್ಷಗಟ್ಟಲೆ ಸ್ಟ್ರೈಕ್ ಮಾಡಿದ್ರು. ಒಂದು ಸೌಜನ್ಯಕ್ಕೂ ಕರೆದು ಮಾತಾಡ್ಸೋ ಸೌಜನ್ಯತೆ ಪ್ರಧಾನಿ ನರೇಂದ್ರ ಮೋದಿಗಿಲ್ಲ. ಹಿಂಗಿದ್ದಾಗ ಮತ್ತು ಇನ್ನು ರೈತರಿಗೆ ಇನ್ನೇನು ಸಹಕಾರ ಮಾಡ್ತಾರೆ ಅವರು? ಏನೇನು ಮಾಡಿಲ್ಲ, ಇನ್ನು ಮಾಡೋದು ಇಲ್ಲ ಅವರು. ಹಂಗಾಗಿ ಜನ ಎಲ್ಲ ತೀರ್ಮಾನ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟ್ ತರಬೇಕು, ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ. ಗೆಲ್ಲ ಪ್ರಯತ್ನ ನಾವು ಮಾಡ್ತೀವಿ, ಗೆಲ್ತಾರೆ. ಇಲ್ಲಿ ಬಂಗಾರಪ್ಪನವರ ಸಾಧನೆಗಳನ್ನ ಏನೇನು ನೆನೆಸ್ಕೊಂಡ್ರೆ ಏನೇನು ನೆನೆಸ್ಕೊಂತೀರ? ಬಂಗಾರಪ್ಪನ ಸಾಧನೆ ಅಪಾರ ಇದೆ. ಹಿಂದುಳಿದ ವರ್ಗದ ಒಬ್ಬರು ನೇತಾರರು ಅನ್ಬೇಕು. ಯಾಕಂತಂದ್ರೆ ನಮ್ಮ ಹಳ್ಳಿ ರೈತರಿಗೆ ಈಗ 10 HP ಕರೆಂಟ್ ಕೊಟ್ಟಿದ್ದಾರೆ. ಇವತ್ತು ರೈತರು ಬದುಕ್ತಾ ಇರೋದೇ ಅವ್ರ ಹೆಸರಿನಿಂದ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗುತ್ತೆ? ಅದು ಬಿಟ್ಟರೆ ಸಿಕ್ಕಾಪಟ್ಟ ಇದಾವೆ. ಅದು ಮೇಯ್ನು ನಮಗೆ ಕರೆಂಟು. ಏನು 10 HP ಫ್ರೀ ಕೊಟ್ಟಿದ್ದಾರೆ. ಇದರಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಬದುಕೇ ಅಲ್ಲಿದೆ ನಮ್ಮ ರೈತರದ್ದು. ಅಷ್ಟು ಸಹಕಾರ ಮಾಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ 5 ಗ್ಯಾರಂಟಿ ಕೊಡ್ತು. ಅದರಲ್ಲೂ ಉಚಿತ ಕರೆಂಟ್ ಮನೆಗಳಿಗೆ. ಅದರಿಂದ ಸ್ಪೆಷಲಿ ಹಳ್ಳಿಗಳ ಮನೆಗಳಿಗೆ ಎಷ್ಟು ಅನುಕೂಲ ಆಗಿದ್ದಾವೆ? ಹಳ್ಳಿಗಳ ಮನೆಗಳಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗಿದೆ. ಯಾಕಂತಂದರೆ ಕೂಲಿ ಕಾರ್ಮಿಕರಿಗೆ ಕರೆಂಟ್ ಬಿಲ್ ಕಟ್ಟೋಷ್ಟು ದುಡ್ಡಿದ್ದಿರಲ್ಲ. ಎಷ್ಟೋ ನಮಗೆ ಗೊತ್ತಿದ್ದಂಗೆ ಕರೆಕ್ಟ್ ಹಬ್ಬದ ಟೈಮಿಗೆ ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಡೋರು. ದುಡ್ಡಿರಲ್ಲ. ಹಬ್ಬ ಮಾಡೋರು ಕರೆಂಟ್ ಬಿಲ್ ಕಟ್ಟಾರ ಅಂತ ಪರಿಸ್ಥಿತಿ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಏನು ಕರೆಂಟ್ ಫ್ರೀ ಇದೆ. ಜನ ನಿರಾಳಾಗಿದ್ದಾರೆ. ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟು, ಸಿದ್ದರಾಮಯ್ಯ ಗೌರ್ಮೆಂಟು ಜನರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ಅಂತ ಹೇಳ್ಬೋದು. ಕೆಲವರು ಇದನ್ನು ಬಿಟ್ಟಿ ಭಾಗ್ಯಗಳು ಪುಕ್ಷಾಟ ಕೊಟ್ಟಿದ್ದಾರೆ ಅಂತಾರಲ್ಲ, ಅದ್ರ ಬಗ್ಗೆ? ಪುಕ್ಷಟ್ಟೆ ಕೊಟ್ಟರೆ ಬಡವರಲ್ಲ. ಫಸ್ಟು ಬಡವ್ರ ಮೇಲಿತ್ತರೆ ಮಾತ್ರ ದೇಶ ಅಭಿವೃದ್ಧಿ ಆಗೈತಿ. ನಮ್ಮ ದೇಶ ಹಳ್ಳಿಗಳ ದೇಶ. ಫಸ್ಟು ಇಲ್ಲಿ ಫೌಂಡೇಶನಲ್ಲಿ ಜನರನ್ನ ಮೇಲತ್ತು, ಜನರ ಕೈ ದುಡ್ಡು ಬರೋಂಗೆ ಮಾಡಬೇಕು. ಹಂಗಿದ್ದ ಮಾತ್ರ ದೇಶ ಅಭಿವೃದ್ಧಿ ಆಗೈತಿ. ಅದು ಬಿಟ್ಟಿ ಭಾಗ್ಯ ಅಲ್ಲ. ಜನರ ಕೈ ದುಡ್ಡು ಕೊಟ್ಟರೆ ಅವ್ರು ಖರ್ಚು ಮಾಡ್ತಾರೆ. ಖರೀದಿ ಶಕ್ತಿ ಅವ್ರಿಗೆ ಬಂದರೆ ದೇಶ ಸ್ಟಾಕ್ಸ್ ಹೋಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ಕೊಟ್ಟು ತಗೊಳೋದು ಮತ್ತೆ ಆ ಥರ ವ್ಯವಸ್ಥೆ, ಅರ್ಥವ್ಯವಸ್ಥೆ. ಹಾಗಾದರೆ ನರೇಂದ್ರ ಮೋದಿ ಅವರು ಈ ಬಾರಿ ಬೇಕಾ ಬೇಡವಾ? ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ಬೇಡ. ಯಾಕಂತಂದ್ರೆ ಅವ್ರು ಏನು ಬರೀ ಗಲಾಟೆ ಹಚ್ಚಿ ಧರ್ಮದ ಆಧಾರದ ಮೇಲೆ ಚುನಾವಣೆ ಮಾಡೋದು, ಅಭಿವೃದ್ಧಿ ಅಂತೂ ಮರ್ತೇ ಬಿಟ್ಟಾರೆ. ದೇವಸ್ಥಾನ ಕಟ್ಟೋದು, ಒಬ್ಬರು ಪೂಜಾರಿ ಆಗಿರ್ಬೇಕಿತ್ತು. ಯಾಕೆ ಪ್ರಧಾನಮಂತ್ರಿ ಆಗಿದ್ದಾರೆ. ಅಷ್ಟೊಂದು ಹೇಳ್ಬೋದು ಅವ್ರಿಗೆ.